ಹಲೋ ಎಲ್ರಿಗೂ, ಇವತ್ತಿನ ವಿಷಯಕ್ಕೆ ಎಲ್ಲರೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಇವತ್ತು ಕೋಕೋ ಇಬ್ಬರೂ ಮನೆ ಒಳಗಡೆ ಬಿಟ್ಟಿರಲಿಲ್ಲ. ಇಬ್ಬರು ಕಿಟಕಿ ಹತ್ರ ಕೂತ್ಕೊಂಡು ನೋಡ್ತಿದ್ದೋ. ನನಗೂ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ನನ್ನ ತಂಗಿನೂ ಕರ್ಕೊಂಡು ಮನೆಯಿಂದ ಹೊರಟೆ. ಅವಳಿಗೂ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಅವಳಿಗೂ ಅವ್ರ ಕಾಲೇಜ್ ಒಳಗಡೆನೇ ಹೋಗಿ ಬಿಟ್ಬಿಟ್ಟು ಅವ್ರ ಕಾಲೇಜಿಂದ ಹೊರಗಡೆ ಬಂದು ನಾನು ನಮ್ಮ ಕಾಲೇಜ್ಗೆ ಹೋದೆ. ಸೊ ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಶಾಪಲ್ಲಿ ರೆಸಿನ್ ಆರ್ಡ್ರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ರೆಸಿನ್ ಆರ್ಡ್ರು ಇದ್ದಿದ್ದನ್ನ ಒಂದು ಬೇಸ್ ಹಾಕ್ಬಿಟ್ಟು ಮತ್ತೆ ಎಕ್ಸಾಮ್ ಇತ್ತಲ್ಲ ಅಂದ್ಬಿಟ್ಟು ಬೇಗನೆ ಕಾಲೇಜಿಗೆ ಬಂದೆ. ಇವತ್ತು ಎಕ್ಸಾಮ್ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರವ್ರ ಕೋಟ್ ಮೇಲೆ ಸ್ನ್ಯಾಪ್ ಬರ್ಸೋದ ಅಂತ ಹೇಳ್ಬಿಟ್ಟು ಸೊ ಅವರು ಎಲ್ಲರೂ ನನಗೆ ಸ್ನ್ಯಾಪ್ ಬರೆದ್ರು. ಸೊ ನಾನು ಎಲ್ರಿಗೂ ಸ್ನ್ಯಾಪ್ ಬರೆದು ಆಮೇಲೆ ಎಕ್ಸಾಮಿಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ಗೆ ಹಾಲ್ ಟಿಕೆಟ್ ಎತ್ಕೊಂಡು ಹೋಗಿ ಎಕ್ಸಾಮ್ ಮುಗಿಸ್ಕೊಬಂದೆ. ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಪೇಪರ್ ಡಿಸ್ಕಷನ್ ಮಾಡ್ತಿದ್ದಾರೆ. ನಮ್ಮ ಕ್ಲಾಸ್ ಅವ್ರು ಮಾತ್ರ ಸ್ನ್ಯಾಪ್ ಬರೀತಿದ್ರು. ಯಾರ್ಯಾರಿಗೆ ಸ್ನ್ಯಾಪ್ ಬರ್ದಿರೋದನ್ನ ಓದೋಕ್ಕಿಷ್ಟ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂದರೆ ಗೋಲ್ಗಪ್ಪ ತಿನ್ನೋದ ಅಂತ ಹೇಳ್ಬಿಟ್ಟು ಕಾಲೇಜಿಂದ ಹೊರಟ್ವಿ. ಆದರೆ ಗೋಲ್ಗಪ್ಪ ಕ್ಲೋಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಗೋಬಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೊರಡೋಷ್ಟರಲ್ಲಂತೂ ಲೇಟಾಗೋಗಿತ್ತು. ಸೊ ಇನ್ನು ಮನೆಗೆ ಹೋಗ್ಬಿಟ್ಟು ಬರ್ದಿರೋ ಸ್ನ್ಯಾಪ್ನೆಲ್ಲ ಓದಬೇಕಿತ್ತು ಅಂತೇಳಿ ನಾನು ಬೇಗ ಹೋದೆ.